ಯಾವ ಬರ್ಡ್ ಅಂತ ಐಡೆಂಟಿಫೈ ಮಾಡಿ ಕಮೆಂಟ್ ಮಾಡಿ. ಟೈಮ್ಸ್ ಅಪ್ ಗೈಸ್. ಈ ಬರ್ಡ್ ಹೆಸರು ಬಂದ್ಬಿಟ್ಟು ಬ್ಲ್ಯಾಕ್ ಡ್ರಾಂಗೋ ಅಂತ. ಇದನ್ನ ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂದರೆ, ಇದಕ್ಕೆ ಫುಲ್ ಗ್ಲಾಸಿ ಬ್ಲ್ಯಾಕ್ ಬಾಡಿ ಇರುತ್ತೆ ಮತ್ತು ಸನ್ಲೈಟಿಂದ ಬ್ಲೂ ಸ್ಟೆಂಟ್ ಕಾಣಿಸ್ಕೊಬೋದು ನಮಗೆ. ಇದಕ್ಕೆ ವಿ ಶೇಪ್ ಟೇಲ್ ಇರುತ್ತೆ. ಈ ವಿ ಶೇಪ್ ಟೇಲ್ನ ಸೈಂಟಿಫಿಕ್ ಆಗಿ ಡೀಪ್ಲಿ ಫ್ರೋಕ್ ಟೇಲ್ ಅಂತಲೂ ಕರೀತಾರೆ. ಸೊ ಈ ವಿ ಶೇಪ್ ಟೇಲ್ ಯಾವ ಥರ ಇರುತ್ತೆ ಅಂತ ಫೋಟೋ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಮತ್ತು ಇದ್ರದ್ದು ಐ ಕಲರ್ ಬಂದ್ಬಿಟ್ಟು ರೆಡಿಶ್ ಬ್ರೌನ್ ಆಗಿರುತ್ತೆ. ಈ ಬರ್ಡಲ್ಲಿ ಮೇಲ್ ಯಾವುದು ಫೀಮೇಲ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಇದನ್ನು ಬೋಲ್ಡೆಸ್ಟ್ ಬರ್ಡ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಮತ್ತು ಇದನ್ನು ದ ಬೆಸ್ಟ್ ಏರಿಯಲ್ ಹಂಟರ್ಸ್ ಅಂತಲೂ ಕರೀತಾರೆ. ಯಾಕೆ ಅಂದರೆ ಇದು ಮೇಜರ್ ಫುಡ್ ಬಂದ್ಬಿಟ್ಟು ಇನ್ಸೆಕ್ಟ್ಸ್. ಸೊ ಇದಕ್ಕೆ ಒಂದು ಬಿಹೇವಿಯರ್ ಇದೆ, ಅದೇನಂದರೆ ಹಾಕಿಂಗ್ ಅಂತಾರೆ. ಒಂದು ಬ್ರ್ಯಾಂಚ್ ಮೇಲೆ ಅಥವಾ ಒಂದು ಪೋಲ್ ಮೇಲೆ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಯಾವುದಾದ್ರೂ ಒಂದು ಇನ್ಸೆಕ್ಟ್ ಹಾರೋದನ್ನು ನೋಡಿದ್ರೆ ಅದು ಮಿಡ್ ಹೇರಲ್ಲಿ ಕ್ಯಾಚ್ ಮಾಡಿಕೊಂಡು ಮತ್ತೆ ಅದೇ ಸ್ಪಾಟಿಗೆ ಬಂದು ಅಲ್ಲೇ ತಿನ್ನುತ್ತೆ ಮತ್ತೆ. ಸೊ ಇದನ್ನು ಹಾಕಿಂಗ್ ಅಂತಾರೆ. ಇದಕ್ಕೆ ಇನ್ನೊಂದು ಬಿಹೇವಿಯರ್ ಇದೆ, ಏನಂದರೆ ಇದಕ್ಕಿಂತ ದೊಡ್ಡದಾಗಿರೋ ಪಕ್ಷಿಗಳನ್ನ ಅಂದರೆ ಕಾಗೆ ಅಥವಾ ಹದ್ದುಗಳನ್ನ ಅದ್ರ ಮೇಲೆ ಹಾರಿ ತಲೆ ಮೇಲೆ ಒಂದು ಕೊಟ್ಕೋತಾರ ಬಿಹೇವಿಯರ್ ಒಂದಿದೆ. ನಾನು ಇಲ್ಲಿವರೆಗೂ ನೋಡಿಲ್ಲ, ಓದಿದ್ದೀನಿ ಮತ್ತು ಗೂಗಲಲ್ಲಿ ನೋಡಿದ್ದೀನಿ. ಮುಂದಕ್ಕೆ ಆ ಬಿಹೇವಿಯರ್ನ ಕ್ಯಾಪ್ಚರ್ ಮಾಡಿದ್ರೆ ಡೆಫಿನೆಟ್ಲಿ ಆ ಫೋಟೋಗ್ರಾಫ್ ನಾನು ಆ್ಯಡ್ ಮಾಡ್ತೀನಿ ವೀಡಿಯೋಲಿ. ಮತ್ತು ಇದ್ರದ್ದು IUCN ಸ್ಟೇಟಸ್ ಬಂದ್ಬಿಟ್ಟು ಲೀಸ್ಟ್ ಕನ್ಸರ್ನ್. ಸೊ ಈ ಬರ್ಡ್ನ ನಾವು ಕ್ಯಾಟಲ್ ಡ್ರೈವಿಂಗ್ ಪ್ಲೇಸಸಲ್ಲೂ ನೋಡ್ತೀವಿ. ಯಾಕಂದರೆ ಈಸಿ ಪ್ರೇ. ಸೊ ಈ ಹಸುಗಳ ಮೇಲೆ ಎಮ್ಮೆಗಳ ಮೇಲೆ ಕೂತಿರೋದು ನೋಡಿರ್ತೀವಿ, ಯಾಕಂದರೆ ಅದ್ರ ಮೇಲೆ ಇರೋ ಇನ್ಸೆಕ್ಟ್ಸ್ನ ಆರಾಮಾಗಿ ತಿನ್ಬೋದು ಅದು. ಸೊ ನಾನು ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ಈ ಬರ್ಡ್ ಬಗ್ಗೆ ಇರುತ್ತೆ. ಸೊ ನಿಮ್ಗೆ ಒಂದು ಇಂಟ್ ಕೊಟ್ಟಿದ್ದೀನಿ, ಯಾವ ಬರ್ಡ್ ಅಂತ ಐಡೆಂಟಿಫೈ ಮಾಡಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ಈ ಬರ್ಡ್ದು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ.